ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಮುರಳಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತು ಅಗ್ನಿವೀರ್ GD ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮೊದಲನೇ ಕ್ವಶನ್ಗೆ ಹೋಗೋಣ. ಎ ಪರ್ಸನ್ ಸೆಲ್ಸ್ 320 ಮ್ಯಾಂಗೋಸ್ ಅಟ್ ದ ಕಾಸ್ಟ್ ಪ್ರೈಸ್ ಆಫ್ 400 ಮ್ಯಾಂಗೋಸ್. ವಾಟ್ ಈಸ್ ಪ್ರಾಫಿಟ್ ಪರ್ಸೆಂಟೇಜ್? ಒಬ್ಬ ವ್ಯಕ್ತಿ 320 ಹಣ್ಣು ಮಾರ್ತಾ ಇದ್ದಾನೆ, ಮಾವಿನ ಹಣ್ಣನ್ನು. ಎಷ್ಟಕ್ಕೆ ಅಂತ ಅಂದರೆ 400 ಮಾವಿನ ಹಣ್ಣಿನ ಕೊಂಡೆ ಬೆಲೆಗೆ ಮಾರ್ತಾ ಇದ್ದಾನೆ. ಹಾಗಾದರೆ ಲಾಭದ ಶೇಕಡಾವಾರು ಎಷ್ಟು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋಣ ನೋಡೋಣ ಬನ್ನಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟು? 320 ಹಣ್ಣನ್ನು ಮಾರ್ತಾ ಇದ್ದಾನೆ. ಎಷ್ಟಕ್ಕೆ? ಕಾಸ್ಟ್ ಪ್ರೈಸ್ ಆಫ್ 400 ಹಣ್ಣಿಗೆ ಸಮ ಆಗಿರುತ್ತೆ. ಅಲ್ಲಿಗೆ ಏನಾಗುತ್ತೆ? ಸೆಲ್ಲಿಂಗ್ ಪ್ರೈಸ್ ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? 400 ಡಿವೈಡ್ ಬೈ ಏನಾಗುತ್ತೆ? 320 ಆಗುತ್ತೆ. ಅಲ್ಲಿಗೆ 0 ಕ್ಯಾನ್ಸಲು, 8ರಿಂದ ಹೋಗುತ್ತೆ. 8 4ಲಿ 8 5ಲಿ. ತರ್ತಾ ಇರೋದು 4ಕ್ಕೆ, ಮಾರ್ತಾ ಇರೋದು 5ಕ್ಕೆ. ಅಂದರೆ ಎಷ್ಟು ಲಾಭ ಆಯಿತು? 1 ಲಾಭ ಆಯಿತು. 1 ಡಿವೈಡ್ ಬೈ ಏನು ಮಾಡಬೇಕು? ಕೊಂಡೆ ಬೆಲೆ ಏನಿದೆ ಅದಕ್ಕೆ ಕಂಪೇರ್ ಮಾಡಬೇಕು. 1 ಡಿವೈಡ್ ಬೈ 4 ಇಂಟು 100. ಅಲ್ಲಿಗೆ 4 1ಲಿ 4 25. ಅಲ್ಲಿಗೆ ಎಷ್ಟು ಪರ್ಸೆಂಟೇಜ್ ಲಾಭ ಸಿಗ್ತಾಯಿದೆ? 25% ಲಾಭ ಸಿಗ್ತಾಯಿದೆ. ಯಾವುದಿದೆ ಆಪ್ಷನು? ಆಪ್ಷನ್ 3 25% ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಶೇಕಡಾವಾರು ಮೇಲೆ ಈ ಕ್ವಶನ ಕೇಳ್ತಾ ಇದ್ದಾರೆ. ಕ್ವಶನಲ್ಲಿದೆ ಫೈಂಡ್ ದ 30% ಆಫ್ 1500 ಪ್ಲಸ್ 600. ಹೇಗೆ ಮಾಡೋದು? ಫಸ್ಟ್ ಏನು ಮಾಡಬೇಕು? ಬ್ರ್ಯಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡಬೇಕು. 1500 ಪ್ಲಸ್ 600 ಎಷ್ಟಾಗುತ್ತೆ? 2100. ಆಫ್ ಅಂದರೆ ಇಂಟು 30% ಅಂದರೆ ಏನು ಮಾಡಬೇಕು? 30 ಡಿವೈಡ್ ಬೈ 100 ಮಾಡಬೇಕು. ಅಲ್ಲಿಗೆ 0 0 ಕ್ಯಾನ್ಸಲು, ಇಲ್ಲೊಂದು 0 ಕ್ಯಾನ್ಸಲ್ ಆಗುತ್ತೆ. 21 ಇಂಟು 3 ಎಷ್ಟಾಗುತ್ತೆ? 63. ಪಕ್ಕದಲ್ಲಿ 1 0 ಎಷ್ಟಾಗುತ್ತೆ? 630 ಆಗುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ 1 630 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. The perimeter of a triangle is 600 meter. If the ratio of side is 12:13:15, then find the longest side. ಇದು ಕ್ಷೇತ್ರ ಗಣಿತದ ಮೇಲೆ ಈ ಕ್ವಶನ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ ಒಂದು ತ್ರಿಕೋನದ ಸುತ್ತಳತೆ ಕೊಟ್ಟಿದ್ದಾರೆ. ಎಷ್ಟು? 600 ಮೀಟರ್. ಹಾಗಾದರೆ ದೊಡ್ಡ ಬದಿ ಎಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಬದಿಗಳು ಅನುಪಾತ ಕೊಟ್ಟಿದ್ದಾರೆ. ಎಷ್ಟು? 12:13:15. ಇವಾಗ ಟ್ರಯಾಂಗಲ್ ಹೇಗಿರುತ್ತೆ? ಈ ರೀತಿ ಇರುತ್ತೆ. ಈ ಬದಿಗಳು ಕೊಟ್ಟಿದ್ದಾರೆ ಯಾವ ಅನುಪಾತದಲ್ಲಿ? 12:13:15. ಪೆರಿಮೀಟರ್ ಅಂದ್ರೇನು? ಸುತ್ತಳತೆ, ಅಂದರೆ ಸುತ್ತಲೂ ಇರುವ ಅಳತೆ ಆಗಿರುತ್ತೆ. ಈ ಸೈಡು ಸೇರಿಸಿದ್ರೆ ಏನಾಗಿರುತ್ತೆ? ಅದು ಪೆರಿಮೀಟರ್ ಆಗಿರುತ್ತೆ. ಇಲ್ಲಿ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ? 600 ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಏನು ಮಾಡಬೇಕು? ಈ ಬದಿಗಳನ್ನೂ ಕೂಡಿಸ್ಬೇಕಾಗುತ್ತೆ. 12 + 13 ಎಷ್ಟಾಗುತ್ತೆ? 25. 25 + 15 ಎಷ್ಟಾಗುತ್ತೆ? 40. 40 ಎಷ್ಟು ಮೀಟ್ರಿಗೆ ಸಮ? 600 ಮೀಟ್ರಿಗೆ ಸಮ. ನಮಗೆ ಕೇಳ್ತಾ ಇರೋದೇನು? ದೊಡ್ಡ ಬದಿ ಎಷ್ಟು ಅಂದರೆ ಲಾಂಗೆಸ್ಟ್ ಸೈಡ್ ಎಷ್ಟು ಅಂತ. ಲಾಂಗೆಸ್ಟ್ ಸೈಡ್ ಎಷ್ಟಿದೆ? 15. 15ಕ್ಕೆ ಎಷ್ಟು ಸಮ ಆಗುತ್ತೆ? ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಇಲ್ಲಿ 0 0 ಕ್ಯಾನ್ಸಲ್ಲು. 4 ಇದ್ದಿದ್ದು 60 ಆಗ್ತಾಯಿದೆ ಅಂದರೆ ಯಾವ ಸಂಖ್ಯೆಯಿಂದ ಇಂಟು ಮಾಡ್ತೀವಿ? 15ರಿಂದ ಇಂಟು ಮಾಡ್ತೀವಿ. ಇಲ್ಲಿ ಏನು ಮಾಡಬೇಕು? 15 ಜೊತೆ 15 ಇಂಟು ಮಾಡಿದ್ರೆ ಎಷ್ಟು ಬರುತ್ತೆ? 15 ಎಷ್ಟಾಗುತ್ತೆ? 225 ಮೀಟ್ರ್ ಆಗುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ 2 225 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ದೋಣಿ ಮತ್ತು ಪ್ರವಾಹದ ಮೇಲೆ ಈ ಕ್ವಶನ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ ಎ ಮೋಟಾರ್ ಬೋಟ್ ಟೇಕ್ಸ್ 2 hours to travel a distance of 9 km down the current, and it takes 6 hours to travel the same distance against the current. The speed of the boat in still water and that of current in km/h respectively. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ದೋಣಿ ಪ್ರವಾಹದ ಜೊತೆ ಹೋಗ್ತಾ ಇದೆ. ಅದು 9 ಕಿಲೋಮೀಟ್ರ್ ದೂರನ ಕ್ರಮಿಸ್ತಾ ಇದೆ. ಎಷ್ಟು ಅವರಲ್ಲಿ? 2 ಅವರಲ್ಲಿ. ಅದೇ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಹೋಗ್ಬೇಕಾರೆ ಆವಾಗಲೂ ಕ್ರಮಿಸ್ತಾ ಇರೋ ದೂರ ಎಷ್ಟು? 9 ಕಿಲೋಮೀಟ್ರು. ಬಟ್ ತಗೋತಾರೋ ಟೈಮ್ ಎಷ್ಟಾಗಿರುತ್ತೆ? 6 ಗಂಟೆ ಆಗಿರುತ್ತೆ. ಹಾಗಾದರೆ ದೋಣಿ ವೇಗ ಮತ್ತು ಪ್ರವಾಹದ ವೇಗ ಎಷ್ಟು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋಣ ನಮ್ಮನೆ. ಇವಾಗ ಪ್ರವಾಹದ ಜೊತೆ ಹೋಗ್ಬೇಕಾದ್ರೆ ಸ್ಪೀಡ್ ಏನಾಗುತ್ತೆ? x + y. ಇದು ಸ್ಪೀಡ್ ಆಯಿತು. ಡಿಸ್ಟೆನ್ಸ್ ಎಷ್ಟು ಹೋಗ್ತಾ ಇದೆ? 9 ಕಿಲೋಮೀಟ್ರ್. ತಗೊಳ್ಳೋವಂಥ ಟೈಮ್ ಎಷ್ಟಾಗಿರುತ್ತೆ? 2 ಅವರ್. ಅದು ನೀರಿನ ವಿರುದ್ಧ ದಿಕ್ಕಿನಲ್ಲಿ ಹೋಗ್ಬೇಕಾದ್ರೆ ಏನಾಗಿರುತ್ತೆ? x - y ಈಸ್ ಈಕ್ವಲ್ ಟು ಎಷ್ಟು ಡಿಸ್ಟೆನ್ಸ್ ಹೋಗ್ತಾಯಿದೆ? 9 ಕಿಲೋಮೀಟ್ರ್ ಹೋಗ್ತಾಯಿದೆ. ಬಟ್ ತಗೋರೋಂಥ ಟೈಮ್ ಎಷ್ಟಾಗಿರುತ್ತೆ? 6 ಅವರ್ ಆಗುತ್ತೆ. ಅಲ್ಲಿಗೆ 9 ಡಿವೈಡ್ ಬೈ ಎಷ್ಟಾಗುತ್ತೆ? 2 ಎಷ್ಟಾಗುತ್ತೆ? 4.5. ಇಲ್ಲಿ 9 ಡಿವೈಡ್ ಬೈ 6 ಎಷ್ಟಾಗುತ್ತೆ? 1.5. ಇಲ್ಲಿ ಏನು ಮಾಡಬೇಕು ಅಂದರೆ +5 - y ಕ್ಯಾನ್ಸಲ್ ಮಾಡಿ. x ಎಷ್ಟಾಗುತ್ತೆ? 2x. ಇಲ್ಲಿ 4.5 ಮತ್ತು 1.5 2 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 6 ಆಗುತ್ತೆ. 2 1ಲಿ 2 3ಲಿ. ಅಲ್ಲಿಗೆ x ಈಸ್ ಈಕ್ವಲ್ ಟು ಎಷ್ಟು? 3 km/h ಆಯಿತು. ನನಗೆ y ಬೇಕು ಅಂದರೆ ಏನು ಮಾಡಬೇಕು? ಯಾವುದಾದ್ರು ಒಂದು ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿಗುತ್ತೆ. ಇವಾಗ ಇಲ್ಲಿ x + y ಎರಡು ಸೇರಿ 4.5. ಇಲ್ಲಿ x ಬೆಲೆ ನಂಗೆ ಗೊತ್ತಿದೆ ಎಷ್ಟು? 3. ಹಾಗಾದರೆ
ವೈ ಬೆಲೆ ಯಾವ್ದು ಹಾಕಿದ್ರೆ ನನಗೆ 4.5 ಸಿಗುತ್ತೆ, ಯಾವ್ದು ಹಾಕಿದ್ರೆ 1.5 ಹಾಕಿದ್ರೆ ಎಷ್ಟಾಗುತ್ತೆ ನಮಗೆ ಅಲ್ಲಿ ಫೈನಲ್ ಆಗಿ 4.5 ಕಿಲೋಮೀಟರ್ ಸಿಗುತ್ತೆ. ಹಾಗಾಗಿ ಎಕ್ಸ್ ಬೆಲೆ ಎಷ್ಟಾಯಿತು 3 ಕಿಲೋಮೀಟರ್, ವೈ ಬೆಲೆ ಎಷ್ಟಾಗುತ್ತೆ 1.5 ಕಿಲೋಮೀಟರ್ ಪರ್ ಅವರ್. ಯಾವುದಿದೆ ಆಪ್ಷನು? ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಕ್ರಮ ಯೋಜನೆ ಮೇಲೆ ಈ ಕ್ವಶನ್ ಕೇಳ್ತಿದ್ದಾರೆ. ಏನು ಕೇಳ್ತಿದ್ದಾರೆ ಅಂದರೆ, ಇನ್ ಹೌ ಮೆನಿ ಡಿಫ್ರೆಂಟ್ ವೇ ಕ್ಯಾನ್ ದ ಲೆಟರ್ ಆಫ್ ದ ವರ್ಡ್ ಅರೈಸಸ್ ಬಿ ಅರೇಂಜ್ಡ್? ಅಂದರೆ ಅರೈಸ್ ಎಂಬ ಲೆಟರ್ನ ಎಷ್ಟು ವಿಧದಲ್ಲಿ ಹಿಂದೆ ಮುಂದೆ ಲೆಟ್ರ್ಗಳನ್ನ ಹಿಂದೆ ಮುಂದೆ ಮಾಡಿ ಬರಿಬೋದು ಅಂತ ಕ್ವಶನಲ್ಲಿ ಕೇಳ್ತಾ ಇರೋದು. ಈಗ ಇದಕ್ಕಿಂತ ಹೋಗೋಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ತಗೋತೀನಿ. ಆ್ಯಂಡನ್ನ ಎಷ್ಟು ರೀತಿಲಿ ಬರಿಬೋದು ಅಂತ ಕೇಳಿದ್ರೆ ಇದೊಂದು ರೀತಿಲಿ ಬರಿಬೋದು. ನೆಕ್ಸ್ಟು ಎ ಡಿ ಎನ್ ಈ ರೀತಿಲಿ ಒಂದು ರೀತಿಲಿ ಬರಿಬೋದು. ನೆಕ್ಸ್ಟು ಎನ್ ಡಿ ಎ ಇದೊಂದು ರೀತಿಲಿ ಬರಿಬೋದು. ನೆಕ್ಸ್ಟು ಡಿ ಎ ಎನ್, ನೆಕ್ಸ್ಟು ಡಿ ಎನ್ ಎ, ನೆಕ್ಸ್ಟು ಎನ್ ಎ ಡಿ. ಎಷ್ಟು ರೀತಿ ಆಯಿತು? 1 2 3 4 5 ರೀತಿ ಆಯಿತು. ಸಾರಿ, ಮೇಲ್ಗಡೆ ಒಂದು ಎಷ್ಟು ಟೋಟಲು 6 ರೀತಿ ಆಯಿತು ಅಲ್ವಾ? ಚಿಕ್ಕ ಲೆಟ್ರ್ಗಳು ಚಿಕ್ಕ ವರ್ಡ್ ಕೊಟ್ಟರೆ ಮಾಡಿಬಿಡ್ಬೋದು ಈ ಥರ. ಬಟ್ ದೊಡ್ಡ ಲೆಟ್ರ್ ಕೊಟ್ಟರೆ ಏನು ಮಾಡಬೇಕು? ದೊಡ್ಡ ವರ್ಡ್ ಕೊಟ್ಟರೆ ಏನು ಮಾಡಬೇಕು? ಇಲ್ಲಿ ಎಷ್ಟು ಲೆಟ್ರ್ ಇದೆ? 3 ಫ್ಯಾಕ್ಟರ್ 3 ಇದೆ ಅಲ್ಲ. ಏನು ಬರೀಬೇಕು? 3 ಫ್ಯಾಕ್ಟರಿಯಲ್ ಅಂತ ಬರೀಬೇಕು. 3 ಫ್ಯಾಕ್ಟರಿಯಲ್ ಅಂದರೆ ಏನಾಗುತ್ತೆ? 3 × 2 × 1, 3 2 = 6. ಎಷ್ಟು? 6 ರೀತಿಲಿ ಬರೀಬೋದು ಅಲ್ಲ. 3 ಫ್ಯಾಕ್ಟರಿಯಲ್ ಅಂತ ಬರೆದ್ರು 6 ರೀತಿಯೇ ಬರುತ್ತೆ. ಇಲ್ಲಿ ನಾವು ಪ್ರಾಕ್ಟಿಕಲಾಗಿ ಮಾಡ್ತಾ ಹೋದರೂ ಎಷ್ಟು ಬರುತ್ತೆ? 6 ರೀತಿಲಿ ಬರುತ್ತೆ. ಬಟ್ ಇಲ್ಲಿ ಇದನ್ನು ಪ್ರಾಕ್ಟಿಕಲ್ ಮಾಡೋಕ್ಕಾಗಲ್ಲ. ಏನು ಮಾಡಬೇಕು? 5 ಫ್ಯಾಕ್ಟರಿಯಲ್ ಅಂತಲೇ ಬರೀಬೇಕು. 5 ಫ್ಯಾಕ್ಟರಿಯಲ್ ಎಷ್ಟು ಲೆಟ್ರ್ ಇದೆ? 5 ಇದೆ. 1 2 3 4 5. ಹಾಗಾಗಿ ಏನು ಮಾಡ್ತೀನಿ? 5 ಫ್ಯಾಕ್ಟರಿಯಲ್ ಅಂತ ಬರೀತೀನಿ. 5 ಫ್ಯಾಕ್ಟರಿಯಲ್ ಅಂದರೆ ಏನಾಗುತ್ತೆ? 5 × 4 × 3 × 2 × 1. ಅಲ್ಲಿಗೆ ಟೋಟಲ್ ಎಷ್ಟಾಗುತ್ತೆ? ಟೋಟಲ್ಲು 120 ಆಗುತ್ತೆ. 5 4 20, 20 × 3 ಎಷ್ಟಾಗುತ್ತೆ? 60, 60 × 2 ಎಷ್ಟಾಗುತ್ತೆ? 120. ಯಾವುದಿದೆ ಆಪ್ಷನು? ಆಪ್ಷನ್ 3 120 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಸಂಖ್ಯಾ ಪದ್ಧತಿ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ, ದ ಪ್ರಾಡಕ್ಟ್ ಆಫ್ ರ್ಯಾಷನಲ್ ನಂಬರ್ ಆ್ಯಂಡ್ ಆನ್ ಇರ್ರ್ಯಾಷನಲ್ ನಂಬರ್ ಈಸ್. ಇದಕ್ಕೆ ಆನ್ಸರು ಸಮ್ಟೈಮ್ಸ್ ರ್ಯಾಷನಲ್ ಆ್ಯಂಡ್ ಸಮ್ಟೈಮ್ಸ್ ಇರ್ರ್ಯಾಷನಲ್ ನಂಬರ್ ಆಗಿರುತ್ತೆ. ಇವಾಗ ರ್ಯಾಷನಲ್ ನಂಬರ್ ನೋಡೋಣ. ರ್ಯಾಷನಲ್ ನಂಬರ್ ಯಾವ ಫಾರ್ಮಲ್ಲಿರುತ್ತೆ? ಈಗ ಎಕ್ಸಾಂಪಲು 5/6 ಅಂತ ತಗೊಳ್ಳೋಣ. ಅದೇ ಇರ್ರ್ಯಾಷನಲ್ ನಂಬರ್ ಯಾವ ಫಾರ್ಮಲ್ಲಿ ಇರುತ್ತೆ? √3 ಅಂತ ತಗೊಳ್ಳೋಣ. ಇವೆರಡು ಪ್ರಾಡಕ್ಟ್, ಎರಡನ್ನೂ ಇಂಟು ಮಾಡಿದಾಗ ಎಷ್ಟಾಗುತ್ತೆ? 5√3 / 6. ಇಲ್ಲೇನಾಯಿತು? ಇದು ಇರ್ರ್ಯಾಷನಲ್ ನಂಬರ್ ಆಯಿತು, ಇರ್ರ್ಯಾಷನಲ್ ಫಾರ್ಮಲ್ಲ ಆಯಿತು ಅಲ್ಲ. ಹಾಗಾಗಿ ಸಮ್ಟೈಮ್ಸ್ ಏನಾಗಿರುತ್ತೆ? ಇರ್ರ್ಯಾಷನಲ್ ನಂಬರ್ ಆಗಿರುತ್ತೆ. ಇವಾಗ ರ್ಯಾಷನಲ್ ನಂಬರ್ ಫಾರ್ಮ್ ಆದರೆ ಈಗ ರ್ಯಾಷನಲ್ ನಂಬರ್ ಮತ್ತು 5/6 ಅಂತಲೇ ತಗೋತೀನಿ. ಅದೇ ಇರ್ರ್ಯಾಷನಲ್ ನಂಬರ್ನ √4 ಅಂತ ತಗೋತೀನಿ. √4 ಅಂದರೆ ಎಷ್ಟಾಗುತ್ತೆ? 2 ಆಗುತ್ತೆ. ಎರಡನ್ನೂ ಇಂಟು ಮಾಡಿದಾಗ ಎಷ್ಟಾಗುತ್ತೆ? 5/6 × 2 ಎಷ್ಟಾಗುತ್ತೆ? ಅಲ್ಲಿಗೆ 10 ಅಥವಾ 2 1s 2 3s ಎಷ್ಟಾಗುತ್ತೆ? 5 ಎಷ್ಟಾಗುತ್ತೆ? 3 ಆಗುತ್ತೆ. ಇದು ಯಾವ ಫಾರ್ಮಲ್ಲಿ ಬಂತು? ರ್ಯಾಷನಲ್ ಫಾರ್ಮಲ್ಲಿ ಬಂತು, ರ್ಯಾಷನಲ್ ನಂಬರ್ ಫಾರ್ಮಲ್ಲಿ ಬಂತು. ಯಾವ ಫಾರ್ಮಲ್ಲಿ? 5/3. 5/6 ಇದ್ದೇನಾಯಿತು? 5/3 ಅಂದರೆ ಅದೇ ಫಾರ್ಮಲ್ಲಿ ಬಂದಿದೆ. ಆದರೆ ಇಲ್ಲೇನಾಗಿದೆ? ಇರ್ರ್ಯಾಷನಲ್ ಫಾರ್ಮಲ್ಲಿ ಬಂದಿದೆ. ಹಾಗಾಗಿ ಏನಾಗುತ್ತೆ? ಸಮ್ಟೈಮ್ಸ್ ಏನಾಗಿರುತ್ತೆ? ರ್ಯಾಷನಲ್ ನಂಬರ್ ಆಗಿರುತ್ತೆ, ಸಮ್ಟೈಮ್ಸ್ ಏನಾಗಿರುತ್ತೆ? ಇರ್ರ್ಯಾಷನಲ್ ನಂಬರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಸಂಖ್ಯಾ ಸರಣಿ ಮೇಲೆ ಈ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ, ಫೈಂಡ್ ವಿಚ್ ಇಸ್ ದ ನೆಕ್ಸ್ಟ್ ನಂಬರ್ ಇನ್ ಸೀರೀಸ್ 31 7 25 13 19 19 13. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಮೊದಲು ಲೆಟ್ರ್ ನಂಬರ್ಗಳು ಬರ್ಕೊಬಿಡೋಣ. 31 7 25 13 19 ಮತ್ತು 19 ಮತ್ತು 13. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ 31 25 ಆಲ್ಟರ್ನೇಟ್ ನಂಬರ್ಗಳು ನೋಡಿ. 25 19 19 13 ಎಷ್ಟು ಕಮ್ಮಿ ಆಗಿದೆ? 31 ಇದ್ದಿದ್ದು 25 ಆಗಿದೆ ಅಂದರೆ ಎಷ್ಟು ಕಮ್ಮಿ ಆಯಿತು? 6 ಕಮ್ಮಿ ಆಯಿತು, -6. ಇಲ್ಲಿ 25 19 ಆಯಿತು ಅಂದರೆ 6 ಕಮ್ಮಿ ಆಯಿತು. ಮತ್ತು ಇಲ್ಲೇನಾಗಿದೆ? 6 ಕಮ್ಮಿ ಆಗಿದೆ. ಬಟ್ ಇಲ್ಲಿ ನೋಡೋದಾದರೆ ಏನಾಗಿದೆ? 6 ಜಾಸ್ತಿ ಆಗಿದೆ. 7 ಇದ್ದಿದ್ದು 13 ಅಂದರೆ 6 ಜಾಸ್ತಿ ಆಯಿತು. 13 ಇದ್ದಿದ್ದು 19 ಅಂದರೆ ಮತ್ತೆ 6 ಜಾಸ್ತಿ ಆಯಿತು. 19 ಇದ್ದಿದ್ದು ಏನಾಗಬೇಕು? ಮತ್ತೆ 6 ಜಾಸ್ತಿ ಆದರೆ ಎಷ್ಟಾಗುತ್ತೆ? 25 ಆಗುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ 3 25 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ರೇಖಾಗಣಿತದ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ, ದ ಪಾಲಿಗನ್ ಹ್ಯಾಸ್ 44 ಡಯಾಗ್ನಲ್ಸ್, ಫೈಂಡ್ ದ ನಂಬರ್ ಆಫ್ ಸೈಡ್ಸ್. ಪಾಲಿಗನ್ ಅಂದರೆ ಯಾವ ಆಕೃತಿಗೆ 3 ಬದಿಗಿಂತ ಜಾಸ್ತಿ ಇರುತ್ತೋ ಅದನ್ನು ಪಾಲಿಗನ್ ಅಂತ ಕರಿತೀವಿ. ಎಕ್ಸಾಂಪಲ್ ಟ್ರಯಾಂಗಲ್ಲು ಮತ್ತು ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರು,
ಪೆಂಟಾಗನು, ಈ ಥರ ಹೆಕ್ಸಾಗನು, ಈ ಥರ ಬರ್ತಾ ಹೋಗುತ್ತೆ. ಇದಕ್ಕೆ ಫಾರ್ಮುಲಾ ಇದೆ, ಏನಂದರೆ n ಇಂಟು n ಮೈನಸ್ 3 ಡಿವೈಡ್ ಬೈ 2 ಈಸ್ ಈಕ್ವಲ್ ಟು ಡಯಾಗ್ನಲ್ ಆಗಿರುತ್ತೆ. ಡಯಾಗ್ನಲ್ ಅಂದರೆ ಇದನ್ನು ಡಯಾಗ್ನಲ್ ಅಂತ ಕರಿತೀವಿ. ಇವಾಗ n ಇಂಟು n ಮೈನಸ್ 3 ಯಾವುದಕ್ಕೆ ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ, ಡಯಾಗ್ನಲ್ ಕೊಟ್ಟಿದ್ದಾರೆ ಎಷ್ಟು 44ಕ್ಕೆ ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ. ಇವಾಗ ನನಗೆ n ಬೆಲೆ ಬೇಕು. n ಅಂದರೆ ಏನಾಗುತ್ತೆ, ನಂಬರ್ ಆಫ್ ಸೈಡ್ಸು, ಅದನ್ನೇ ಕೇಳ್ತಾ ಇರೋದು, ನಂಬರ್ ಆಫ್ ಸೈಡ್ಸ್ ಎಷ್ಟಾಗುತ್ತೆ ಅಂತ. ಇವಾಗ ಒಂದೊಂದೇ ಆಪ್ಷನ್ನ ನೋಡ್ತಾ ಹೋಗೋಣ. ಇವಾಗ n ಜಾಗಕ್ಕೆ 10 ಹಾಕ್ತೀನಿ. 10 ಇಂಟು 10 ಮೈನಸ್ 3 ಎಷ್ಟಾಗುತ್ತೆ, 7 ಡಿವೈಡ್ ಬೈ 2, 2 ಒಂದ್ಲಿ 2 5, 5 7 ಎಷ್ಟಾಗುತ್ತೆ 35. 35 44ಕ್ಕೆ ಸಮ ಇದೆಯಾ, ಇಲ್ಲ. ಹಾಗಾಗಿ ಏನು ಮಾಡ್ತೀನಿ, ಈ ಆಪ್ಷನ್ನು ಆಗಲ್ಲ, ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟು 12 ತೊಗೊಳ್ಳೋಣ. 12 n ಜಾಗಕ್ಕೆ ಏನು ಹಾಕ್ತೀನಿ, 12 ಹಾಕ್ತೀನಿ. 12 ಇಂಟು 12 ಮೈನಸ್ 3 ಎಷ್ಟಾಗುತ್ತೆ, 9 ಆಗುತ್ತೆ. 9 ಡಿವೈಡ್ ಬೈ 2, 2 ಒಂದ್ಲಿ 2 6ಲಿ 6 ಇಂಟು 9 ಎಷ್ಟಾಗುತ್ತೆ, 54 ಆಗುತ್ತೆ. ಬರಬೇಕಾಗಿರೋದು ಎಷ್ಟು, 44. ಹಾಗಾಗಿ ಈ ಆಪ್ಷನು ಆಗಲ್ಲ. ನೆಕ್ಸ್ಟು ಎಷ್ಟು, ಆಪ್ಷನ್ 2 ಆಗಲ್ಲ. ನೆಕ್ಸ್ಟು 11 ಹಾಕ್ತೀನಿ. n ಬೆಲೆ 11 ಆಗುತ್ತೆ. n ಇಂಟು n ಮೈನಸ್ 3 ಎಷ್ಟಾಗುತ್ತೆ, 11 ಮೈನಸ್ 3 ಎಷ್ಟಾಗುತ್ತೆ, 8 ಆಗುತ್ತೆ. 8 ಡಿವೈಡ್ ಬೈ ಎಷ್ಟು, 2, 2 ಒಂದ್ಲಿ 2 4ಲಿ 11 ಇಂಟು 4 ಎಷ್ಟಾಗುತ್ತೆ, 44. ಬರಬೇಕಾಗಿರೋದು ಎಷ್ಟು, 44. ಹಾಗಾಗಿ 44ಕ್ಕೆ ಸಮ ಆಗಿರುತ್ತೆ. ಯಾವುದಿದೆ ಆಪ್ಷನು, ಆಪ್ಷನ್ 3 11 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಸಂಭವನೀಯತೆ ಮೇಲೆ ಕ್ವಶನ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಿದ್ದಾರೆ ಅಂದರೆ, ಇಫ್ ಎನ್ ಈವೆಂಟ್ ಕೆನಾಟ್ ಅಕರ್ ದೆನ್ ಇಟ್ಸ್ ಪ್ರೊಬಬಿಲಿಟಿ ಈಸ್. ಪ್ರೊಬಬಿಲಿಟಿ ಅಂತ ಅಂದರೆ ರಿಕ್ವೈರ್ಡ್ ಪ್ರೊಬಬಿಲಿಟಿ ಡಿವೈಡ್ ಬೈ ಟೋಟಲ್ ಪ್ರೊಬಬಿಲಿಟಿ. ನಮಗೆ ಇಲ್ಲೇನು ಹೇಳ್ತಾ ಇದ್ದಾರೆ, ಈವೆಂಟ್ ಕೆನಾಟ್ ಅಕರ್ ಅಂದರೆ ರಿಕ್ವೈರ್ಡ್ ಆಗಿರೋದೇನಾಗುತ್ತೆ, ಕೆನಾಟ್ ಅಕ್ಕರ್ ಅಂತ ಹೇಳ್ತಿದ್ದಾರೆ. ಕೆನಾಟ್ ಅಕ್ಕರ್ ಅಂದರೆ ಒಂದು ಬರಲ್ಲ ಅಂತ. ಒಂದು ಬರಲ್ಲ ಅಂದರೆ ಎಷ್ಟಾಗಿರುತ್ತೆ, 0 ಇರುತ್ತೆ. ಟೋಟಲ್ ಪ್ರೊಬಬಿಲಿಟಿ ಎಷ್ಟಾದರೂ ಇರಲಿ, 1 ಆದರೂ ಇರಲಿ, 2 ಆದರೂ ಇರಲಿ, 3 ಆದರೂ ಇರಲಿ, ನಾನು 1 ಅಂತ ತೊಗೋತೀನಿ. ಅಲ್ಲಿಗೆ 0 ಡಿವೈಡ್ ಬೈ 1 ಎಷ್ಟಾಗುತ್ತೆ, 0 ಆಗುತ್ತೆ. ಏನು ಇವೆಂಟ್ ಬರೋದೇ ಇಲ್ಲ ಅಂದರೆ ಕೆನಾಟ್ ಅಕ್ಕರ್ ಅಂತ ಹೇಳಿದಾಗ ಏನಾಗಿರುತ್ತೆ, ಪ್ರಾಬಿಲಿಟಿ ಎಷ್ಟು ಬರುತ್ತೆ, 0 ಬರುತ್ತೆ. ಯಾವುದಿದೆ ಆಪ್ಷನು, ಆಪ್ಷನ್ 3 0 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ಸಂಖ್ಯಾ ಪದ್ಧತಿ ಮೇಲೆ ಕ್ವಶನ್ ಹೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ, ದ ಡಿಫ್ರೆನ್ಸ್ ಆಫ್ 2 ನಂಬರ್ ಇಸ್ 2 ಆ್ಯಂಡ್ ದ ಡಿಫ್ರೆನ್ಸ್ ಆಫ್ ದೇರ್ ಸ್ಕ್ವೇರ್ ಈಸ್ 28. ದ ಸಮ್ ಆಫ್ ದ ನಂಬರ್ ವಿಲ್ ಬಿ. ಅಂದರೆ 2 ಸಂಖ್ಯೆ ಇದೆ, ಆ ಸಂಖ್ಯೆಗಳ ನಡುವಿನ ವ್ಯತ್ಯಾಸ 2 ಇದೆ, ಮತ್ತು ಆ ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸ ಎಷ್ಟಿದೆ, 28 ಇದೆ. ಹಾಗಾದರೆ ಆ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇವಾಗ ನಾನು ಆ ಸಂಖ್ಯೆಗಳನ್ನ x ಮತ್ತು y ಅಂತ ತೊಗೋತೀನಿ. ಈ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂತ ಹೇಳ್ತಿದ್ದಾರೆ. ಏನು, x ಮೈನಸ್ y ಆಗುತ್ತೆ. ಎಷ್ಟು ಅಂತ ಹೇಳ್ತಿದ್ರೆ 2 ಅಂತ. ಮತ್ತು ಈ ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸ ಅಂದರೆ x² ಮೈನಸ್ y² ಎಷ್ಟು ಅಂತ ಹೇಳ್ತಾ ಇದ್ದಾರೆ, 28 ಅಂತ. ಇದು ಯಾವ ಫಾರ್ಮಲ್ಲಿದೆ, a² ಮೈನಸ್ b² ಫಾರ್ಮಲ್ಲಿ ಇದೆ. a² ಮೈನಸ್ b² ಅಂದರೆ ಏನಾಗುತ್ತೆ, a ಮೈನಸ್ b ಇಂಟು a ಪ್ಲಸ್ b ಆಗುತ್ತೆ. ಹಾಗಾದರೆ x² ಮೈನಸ್ y² ಏನಾಗಬೇಕು, x ಪ್ಲಸ್ y ಇಂಟು x ಮೈನಸ್ y ಎಷ್ಟಕ್ಕೆ ಸಮ ಆಗಿರುತ್ತೆ, 28ಕ್ಕೆ ಸಮ ಇರುತ್ತೆ. ಇವಾಗ ನನಗೆ ಬೇಕಾಗಿರೋದೇನು, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ, 28 ಡಿವೈಡ್ ಬೈ ಎಕ್ಸ್ ಮೈನಸ್ ವೈ ಏನಾಗುತ್ತೆ, ಇಲ್ಲಿ ಈ ಕಡೆ ಹೋದಾಗ ಡಿವೈಡ್ ಆಗುತ್ತೆ. ಅಲ್ಲಿಗೆ ಎಕ್ಸ್ ಮೈನಸ್ ವೈ ಬೆಲೆ ಎಷ್ಟಿದೆ, 2 ಇದೆ. 2 ಒಂದ್ಲಿ 2 14. ಅಲ್ಲಿಗೆ ಎಕ್ಸ್ ಪ್ಲಸ್ ವೈ ಎರಡನ್ನೂ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ, 14 ಬರುತ್ತೆ. ಯಾವುದಿದೆ ಆಪ್ಷನು, ಆಪ್ಷನ್ 4 14 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಯೂನಿಟ್ ಕನ್ವರ್ಷನ್ ಮೇಲೆ ಕ್ವಶನ್ ಕೇಳ್ತಿದ್ರೆ. ಕ್ವಶನ್ ಹೇಳ್ತಿದ್ರೆ ಅಂದರೆ, ಕನ್ವರ್ಟ್ 1589 ಮಿಲಿಗ್ರಾಮ್ ಇಂಟು ಗ್ರಾಮ್. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋಣ ನೋಡಮ್ಮನಿ. ಫಸ್ಟು ನೆನಪಿರಬೇಕು, 1 kg ಎಷ್ಟು ಗ್ರಾಮು, 1000 ಗ್ರಾಮ್ ಆಗಿರುತ್ತೆ. 1 ಗ್ರಾಮ್ಗೆ ಎಷ್ಟು ಮಿಲಿಗ್ರಾಮ್ ಇರುತ್ತೆ, 1000 ಮಿಲಿಗ್ರಾಮ್ ಇರುತ್ತೆ. ಆದರೆ ನಮ್ಗೆ ಕೇಳ್ತಾ ಇರೋದೇನಿಲ್ಲಿ, 1589 ಮಿಲಿಗ್ರಾಮ್ನ ಯಾವುದು ಕನ್ವರ್ಟ್ ಮಾಡಬೇಕು, ಗ್ರಾಮು ಕನ್ವರ್ಟ್ ಮಾಡಿ. ಹೇಗೆ ಮಾಡೋದು, 1589 ಡಿವೈಡ್ ಬೈ ಏನು ಮಾಡಬೇಕು, 1000 ಡಿವೈಡ್ ಮಾಡಬೇಕು. ಏನಾಗುತ್ತೆ, ಮಿಲಿಗ್ರಾಮ್ ಇರೋದು ಗ್ರಾಮಿಗೆ ಕನ್ವರ್ಟ್ ಆಗುತ್ತೆ. ಅಲ್ಲಿಗೆ 1589 ಡಿವೈಡ್ ಬೈ 1000 ಮಾಡಿದ್ರೆ ಎಷ್ಟಾಗುತ್ತೆ, 1.589 ಏನಾಗುತ್ತೆ, ಗ್ರಾಮ್ ಬರುತ್ತೆ. ಯಾವುದಿದೆ ಆಪ್ಷನು, ಆಪ್ಷನ್ 4 1.589 ಗ್ರಾಮ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಸರಾಸರಿ ಮೇಲೆ ಈ ಕ್ವಶನ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಿದ್ರೆ ಅಂದರೆ, ಎ ಬ್ಯಾಟ್ಸ್ಮನ್ ಇನ್ ದ 12th ಇನ್ನಿಂಗ್ಸ್ ಮೇಕ್ ಸ್ಕೋರ್ ಆಫ್ 63 ರನ್ ಆ್ಯಂಡ್ ದೇರ್ ಬೈ ಇನ್ಕ್ರೀಸಸ್ ಇಸ್ ಆ್ಯಾವ್ರೇಜ್ ಬೈ 2. ವಾಟ್ ಈಸ್ ಆ್ಯಾವ್ರೇಜ್ ಆಫ್ಟರ್ 12th ಇನ್ನಿಂಗ್ಸ್. ಅಂದರೆ ಒಬ್ಬ ಬ್ಯಾಟ್ಸ್ಮನ್ನು 12ನೇ ಇನ್ನಿಂಗ್ಸಲ್ಲಿ 63 ರನ್ ಹೊಡಿತಾ ಇದ್ದಾನೆ.
ಇದರಿಂದ ಅವ್ನು ಮೊದಲಿದ್ದಕ್ಕಿಂತ ಸರಾಸರಿ 2ರಷ್ಟು ಜಾಸ್ತಿ ಆಗ್ತಾಯಿದೆ. ಹಾಗಾದರೆ 12ನೇ ಇನ್ನಿಂಗ್ಸ್ನ ನಂತರ ಅವನ ಸರಾಸರಿ ಎಷ್ಟಾಯಿತು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ಎಷ್ಟಿತ್ತು ಆ್ಯಾವ್ರೇಜ್ ನಂಬರ್ ಅಂತ ಬರ್ಕೋತೀನಿ. ಫಸ್ಟ್ ಎಷ್ಟಿತ್ತು ಆ್ಯಾವ್ರೇಜು ಗೊತ್ತಿಲ್ಲ. ಎಷ್ಟು ಮ್ಯಾಚ್ ಆಡಿದ್ದ? 11 ಮ್ಯಾಚ್ ಆಡಿದ್ದ. ಇವಾಗ 12ನೇ ಮ್ಯಾಚಲ್ಲಿ ಎಷ್ಟು ಹೊಡಿತಾ ಇದ್ದಾನೆ? 63 ರನ್ ಹೊಡಿತಾ ಇದ್ದಾನೆ. ಇದರಿಂದ ಏನಾಗುತ್ತೆ? ಆ್ಯಾವ್ರೇಜು 3 ಜಾಸ್ತಿ ಆಗುತ್ತೆ, 2 ಜಾಸ್ತಿ ಆಗುತ್ತೆ. 2 ಎಷ್ಟನೇ ಮ್ಯಾಚ್ ಆಡಿದ್ದಾನೆ? ಎಷ್ಟು ಮ್ಯಾಚ್ ಆಡಿದ್ದಾನೆ? 12 ಮ್ಯಾಚ್. ಈಗ ವ್ಯತ್ಯಾಸ ನೋಡಿ, ಇಲ್ಲಿ 2 ಬರುತ್ತೆ. ಇಲ್ಲಿ ವ್ಯತ್ಯಾಸ ಎಷ್ಟು? 1. ಈ 2ನ್ನ 12 ಜೊತೆ ಇಂಟು ಮಾಡಿ. 12 ಇಂಟು 2 ಎಷ್ಟಾಗುತ್ತೆ? 24 ಪ್ಲಸ್ ಎ ಇಂಟು 1 ಎಷ್ಟಾಗುತ್ತೆ? ಎ. ಇದು ಯಾವುದಕ್ಕೆ ಸಮ? 63 ರನ್ ಹೊಡೆದಿದ್ದಾನಲ್ಲ ಅದಕ್ಕೆ ಸಮ ಆಗುತ್ತೆ. ಅಲ್ಲಿಗೆ ಆ್ಯಾವ್ರೇಜ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 63ರಲ್ಲಿ 24 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 39 ಬರುತ್ತೆ. ಇದು ಯಾವಾಗ 11 ಮ್ಯಾಚ್ ಆಡಿರ್ತಾನಲ್ಲ ಆವಾಗ ಆ್ಯಾವ್ರೇಜ್ ಬರ್ತಾ ಇರೋದು. ನಮಗೆ ಕೇಳ್ತಾ ಇರೋದೇನೋ 12ನೇ ಮ್ಯಾಚ್ ಆದಮೇಲೆ ಆ್ಯಾವ್ರೇಜ್ ಎಷ್ಟು ಅಂತ. ಅಲ್ಲಿಗೆ ಏನು ಮಾಡಬೇಕು? 39ಕ್ಕೆ 2 ಆ್ಯಡ್ ಮಾಡಬೇಕು. ಕರೆಕ್ಟ್ ಅಲ್ವಾ? 12ನೇ ಮ್ಯಾಚಲ್ಲಿ 63 ರನ್ ನೋಡೋದ್ರಿಂದ ಏನಾಗುತ್ತೆ? 2 ಆ್ಯಾವ್ರೇಜು ಜಾಸ್ತಿ ಆಗುತ್ತೆ. ಅಲ್ಲಿಗೆ 39 ಪ್ಲಸ್ 2 ಎಷ್ಟಾಗುತ್ತೆ? 41 ಆ್ಯಾವ್ರೇಜ್ ಆಗುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ 4 41 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಸರಾಸರಿ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ ದ ಆ್ಯಾವ್ರೇಜ್ ಏಜ್ ಆಫ್ 7 ಬಾಯ್ಸ್ ಈಸ್ 20 years. ಇಫ್ ದ ಆ್ಯಾವ್ರೇಜ್ ಏಜ್ ಆಫ್ ಫಸ್ಟ್ 6 ಬಾಯ್ ಈಸ್ 19.5 years, ದೆನ್ ದ 7th ಬಾಯ್ ವಿಲ್ ಬಿ ಹೌ ಮೆನಿ ಇಯರ್ಸ್ ಓಲ್ಡ್? ಏನು ಹೇಳ್ತಾ ಇದ್ದಾರೆ? ದ ಆ್ಯಾವ್ರೇಜ್ ಏಜ್ ಆಫ್ 7 ಬಾಯ್ಸ್, 7 ಹುಡುಗರ ಸರಾಸರಿ ಎಷ್ಟು ಅಂತ ಇದ್ದಾರೆ? 20 ಅಂತ ಇದ್ದಾರೆ. ಒಬ್ಬೊಬ್ರದ್ದು 20 ಆದರೆ 7 ಜನದ ಎಷ್ಟಾಗುತ್ತೆ? 7 ಇಂಟು 20 ಎಷ್ಟು? 140 ಆಗುತ್ತೆ. ಮತ್ತು ಇಲ್ಲಿ ಫಸ್ಟ್ 6 ಬಾಯ್ಸ್ ಅಂದರೆ ಮೊದಲ 6 ಹುಡುಗರ ಸರಾಸರಿ ಏಜ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ? 19.5. ಅಲ್ಲಿಗೆ ಒಬ್ಬೊಬ್ರದ್ದು 19.5 ಆದರೆ 6 ಜನದ ಎಷ್ಟಾಗುತ್ತೆ? 6 ಇಂಟು 19.5. 19.5 ಹೆಂಗೆ ಬರಿಬೋದು? 39 ಡಿವೈಡ್ ಬೈ 2 ಅಂತ ಬರಿಬೋದು. 39 ಡಿವೈಡ್ ಬೈ 2 ಮಾಡಿದ್ರೆ 19.5 ಬರುತ್ತೆ. 2 ಒಂದ್ಲಿ 2 ಮೂರಲಿ. ಅಲ್ಲಿಗೆ 39 ಇಂಟು 3 ಮಾಡಿದ್ರೆ ಎಷ್ಟು ಬರುತ್ತೆ? 117 ಬರುತ್ತೆ. ಇದು ಎಷ್ಟು ಜನ ಇದ್ದರು? ಇಲ್ಲಿ 7 ಜನ ಇದ್ದರು. ಇಲ್ಲಿ ಎಷ್ಟು ಜನ ಇದ್ದಾರೆ? 6 ಜನ ಇದ್ದಾರೆ. ಹಾಗಾದರೆ ಇಲ್ಲಿ ವ್ಯತ್ಯಾಸ ಎಷ್ಟಾಯಿತು? ಒಬ್ಬ ಹುಡುಗನ ವ್ಯತ್ಯಾಸ ಆಯ್ತಲ್ವಾ? ಅಲ್ಲಿಗೆ ಏನು ಮಾಡಬೇಕು? 140ರಲ್ಲಿ 117ನ ಕಳೀರಿ. 140ರಲ್ಲಿ 117 ಕಳೆದ್ರೆ ಎಷ್ಟು ಬರುತ್ತೆ? 23 ಬರುತ್ತೆ. 23 ಇಯರ್ಸ್ ಏಜ್ ಆಗುತ್ತೆ. ಯಾವುದೋ ಈಗ ಕೊನೆ 7ನೇ ಹುಡುಗ ಇರ್ತಾನಲ್ಲ, 7th ಬಾಯ್ ಇರ್ತಾನಲ್ಲ, ಅವನು ಏಜ್ ಎಷ್ಟಾಗುತ್ತೆ? 23 ವರ್ಷ ಆಗುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ 2 23 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಸಂಖ್ಯಾ ಸರಣಿ ಮೇಲೆ ಈ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ ವಿಚ್ ಇಸ್ ದ ನೆಕ್ಸ್ಟ್ ನಂಬರ್ ಇನ್ ದ ಸೀರೀಸ್ 5, 25, 125? 5, 25 ಮತ್ತು 125 ಆದಮೇಲೆ ಯಾವ ಸಂಖ್ಯೆ ಬರುತ್ತೆ ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ನೋಡೋಣ ಬನ್ನಿ. ಏನಿದೆ? 5, 25, 125 ಆಮೇಲೆ ಯಾವುದು ಅಂತ ಅಲ್ಲ. 5 ಇದೇನಾಗ್ತದೆ? 25. ಯಾವುದ್ರ ಜೊತೆ ಇಂಟಾದಾಗ? 5 5 25. 25 ಇದೇನಾಗ್ತದೆ? 125. ಮತ್ತೆ ಏನಾಗುತ್ತೆ? 5 ಜೊತೆ ಇಂಟು ಮಾಡಬೇಕು. 25 ಇಂಟು 5 ಎಷ್ಟಾಗುತ್ತೆ? 125. ಮತ್ತೆ ಇಲ್ಲಿ ಏನು ಮಾಡಬೇಕು? 5 ಜೊತೆ ಇಂಟು ಮಾಡಬೇಕು. 125 ಇಂಟು 5 ಎಷ್ಟಾಗುತ್ತೆ? 625 ಆಗುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ 4 625 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಕೆಲಸ ಮತ್ತು ಸಮಯದ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ ಎ ಆ್ಯಂಡ್ ಬಿ ಕ್ಯಾನ್ ಡೂ ಎ ವರ್ಕ್ ಇನ್ 10 days ಆ್ಯಂಡ್ 15 days ರೆಸ್ಪೆಕ್ಟಿವ್ಲಿ. ಇಫ್ ಎ ಸ್ಟಾರ್ಟ್ ಆನ್ ದ ವರ್ಕ್ ಆ್ಯಂಡ್ ಬೋತ್ ವರ್ಕ್ ಆಲ್ಟರ್ನೇಟ್ ಡೇಸ್ ಆಫ್ಟರ್ ಡೇ, ಇನ್ ಹೌ ಮೆನಿ ಡೇಸ್ ವಿಲ್ ದ ವರ್ಕ್ ಬಿ ಕಂಪ್ಲೀಟೆಡ್? ಅಂದರೆ ಎ ಮತ್ತು ಬಿ ಸಪ್ರೇಟಾಗಿ ಒಂದು ಕೆಲಸನ 10 ದಿನ ಮತ್ತು 15 ದಿನದಲ್ಲಿ ಮಾಡ್ತಾರೆ. ಇಲ್ಲಿ ಎ ಕೆಲಸನ ಸ್ಟಾರ್ಟ್ ಮಾಡ್ತಾರೆ ಮತ್ತು ಆಲ್ಟರ್ನೇಟ್ ದಿನ ಅಂದರೆ ಪರ್ಯಾಯ ದಿನದಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ. ಎ ಮೊದಲು ಸ್ಟಾರ್ಟ್ ಮಾಡ್ತಾರೆ, ಮೊದಲನೇ ದಿನ ಮಾಡ್ತಾರೆ. ಬಿ ನೆಕ್ಸ್ಟ್ ದಿನ ಮಾಡ್ತಾರೆ. ಮತ್ತು ಎ 3ನೇ ದಿನ ಮಾಡ್ತಾರೆ. ಬಿ ನೆಕ್ಸ್ಟ್ನೇ 4ನೇ ದಿನ ಮಾಡ್ತಾರೆ. ಹಾಗಾದರೆ ಈ ಥರ ಕೆಲಸ ಮಾಡ್ತಾ ಹೋದರೆ ಎಷ್ಟು ದಿನದಲ್ಲಿ ಈ ಕೆಲಸನ ಮಾಡಿ ಮುಗಿಸ್ಬೋದು ಅಂತ ಈ ಕ್ವಶನ್ಲಿ ಕೇಳ್ತಾ ಇರೋದು. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಮಾಡೋಣ ಬನ್ನಿ. ಇಲ್ಲಿ ಎ ಎಷ್ಟು ದಿನದಲ್ಲಿ ಮಾಡ್ತಾ ಇರೋದು? 10 ಡೇಸಲ್ಲಿ. ಬಿ ಎಷ್ಟು ದಿನದಲ್ಲಿ ಮಾಡ್ತಾ ಇರೋದು? 15 ಡೇಸಲ್ಲಿ. ಇವೆರಡು ಎಲ್ ಸಿ ಎಮ್ ನೋಡಿ ಎಷ್ಟು ಬರುತ್ತೆ? 30 ಯೂನಿಟ್ ಕೆಲಸ ಮಾಡ್ತಾವ್ರೆ ಅಂತ ಅಂದ್ಕೊಂಡ್ರೆ ಎ 1 ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ? 3 ಯೂನಿಟ್ ಪರ್ ಡೇ. 30ನ್ನ 10ರಿಂದ ಭಾಗ ಮಾಡಿ ಎಷ್ಟಾಗುತ್ತೆ? 3 ಯೂನಿಟ್ ಪರ್ ಡೇ. ಬಿ ಎಷ್ಟು ಮಾಡ್ತಾರೆ? 2 ಯೂನಿಟ್ ಪರ್ ಡೇ. ಇಲ್ಲಿ ಬಿ ಏನು ಮಾಡ್ತಾರೆ? ಎ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕೆಲಸನ ಅಲ್ವಾ. ಟೋಟಲ್ ಕೆಲಸ ಮಾಡಬೇಕಾಗಿರೋದು ಎಷ್ಟು? 30 ಯೂನಿಟು. ಎ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಯೂನಿಟ್? ಮೊದಲನೇ ದಿನ ಎಷ್ಟು ಮಾಡ್ತಾರೆ? 3 ಯೂನಿಟ್ ಮಾಡ್ತಾರೆ. ಇದೇನಾಯಿತು? ಮೊದಲನೇ ದಿನಕ್ಕಾಯಿತು. ನೆಕ್ಸ್ಟ್ನೇ ದಿನ ಎ ಮಾಡಲ್ಲ, ಬಿ ಕೆಲಸ ಮಾಡ್ತಾರೆ. ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ? 2 ಯೂನಿಟ್ ಕೆಲಸ ಮಾಡ್ತಾರೆ. ಅಲ್ಲಿಗೆ ಇಬ್ಬರು
ಇಲ್ಲೊಂದು ದಿನ ಇವರು ಎ ಒಂದು ದಿನ ಮಾಡ್ತಾರೆ, ಬಿ ಒಂದು ದಿನ. ಎಷ್ಟು ದಿನ ಆಯಿತು? 2 ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಕಂಪ್ಲೀಟ್ ಆಯಿತು? 5 ಯೂನಿಟ್ ಕೆಲಸ ಕಂಪ್ಲೀಟ್ ಆಯಿತು. 2 ದಿನಕ್ಕೆ 5 ಯೂನಿಟ್ ಕೆಲಸ ಕಂಪ್ಲೀಟ್ ಆದರೆ 30 ಯೂನಿಟ್ ಕಂಪ್ಲೀಟ್ ಆಗಲು ಎಷ್ಟು ದಿನ ಬೇಕು ಅಂತ ಕೇಳ್ತಿರೋದು. ಅಲ್ಲೇನಾಗುತ್ತೆ, ಇದು ಎಕ್ಸ್ ಅಂತ ಇಟ್ಕೊಂಡ್ರೆ ಎಕ್ಸ್ ಇಂಟು 5 ಇಂಟು ಆಗುತ್ತೆ, 30 ಇಂಟು 2ನ ಇಂಟು ಮಾಡಿ. ಎಕ್ಸ್ ಇಂಟು 5 ಎಷ್ಟಾಗುತ್ತೆ? ಎಕ್ಸ್ ಇಂಟು 5 ಈಸ್ ಈಕ್ವಲ್ ಟು 30 ಇಂಟು 2. ಅಲ್ಲಿಗೆ 5 ಒಂದ್ಲಿ 5 6ಲಿ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 6 2ಲಿ ಎಷ್ಟು? 12 ಆಗುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ 1 12 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಆಡ್ ಔಟ್ ಮೇಲೆ ಈ ಕ್ವಶನ್ ಕೇಳ್ತಿದ್ದಾರೆ. ಕ್ವಶನ್ ಹೇಳ್ತಿದ್ದಾರೆ ಅಂದರೆ ಸೆಲೆಕ್ಟ್ ದ ನಂಬರ್ ಕ್ಲಸ್ಟರ್ ಆರ್ ಪೇರ್ ಫ್ರಮ್ ದ ಫಾಲೋಯಿಂಗ್ ವಿಚ್ ಇಸ್ ಡಿಫ್ರೆಂಟ್ ಫ್ರಮ್ ಅದರ್. ಅಂದರೆ ಗುಂಪಿಗೆ ಸೇರದ ಪೇರನ್ನು ಹೊರಗಡೆ ತೆಗೀರಿ ಅಂತ ಹೇಳ್ತಿದ್ದಾರೆ. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋಣ ನೋಡೋಣ ಬನ್ನಿ. ಇಲ್ಲಿ 32 2 ಸಂಬಂಧ ನೋಡಿದ್ರೆ ಏನಾಗುತ್ತೆ? 2 ಇಂಟು 16 ಮಾಡಿದ್ರೆ ಎಷ್ಟಾಗುತ್ತೆ? 32. ಇಲ್ಲಿ 15 5 ಏನಾಗುತ್ತೆ? 5 3ಲಿ 15 ಆಗುತ್ತೆ. ಇಲ್ಲಿ 36 ಮತ್ತು 6 ಏನಾಗುತ್ತೆ? 6 6ಲಿ 6 ಇಂಟು 6 ಎಷ್ಟಾಗುತ್ತೆ? 36 ಆಗುತ್ತೆ. ಬಟ್ ಇಲ್ಲಿ ನೋಡಿದಾಗ 4 ಜೊತೆ ಯಾವ ಸಂಖ್ಯೆ ಇಂಟು ಮಾಡಿದ್ರೂ 42 ಬರಲ್ಲ. 4 ಹತ್ತಲಿ ಎಷ್ಟು ಬರುತ್ತೆ? 40 ಬರುತ್ತೆ. ಮತ್ತು 4 11ಲಿ ಎಷ್ಟು ಬರುತ್ತೆ? 44 ಬರುತ್ತೆ. ಬಟ್ ಇಲ್ಲಿ ಬರ್ತಾ ಇರೋದೇನು? 42 ಇಷ್ಟು 4 ಬರ್ತದೆ. ಹಾಗಾಗಿ ಯಾವ ಆಪ್ಷನ್ನು? ಆಪ್ಷನ್ 4 ಈ ಗುಂಪಿಗೆ ಸೇರಲ್ಲ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಗಡಿಯಾರದ ಮೇಲೆ ಈ ಕ್ವಶನ್ ಕೇಳ್ತಿದ್ದಾರೆ. ಕ್ವಶನ್ ಹೇಳ್ತಿದ್ದಾರೆ ಅಂದರೆ ಆ್ಯನ್ ಎಕ್ಸಾಕ್ಟ್ ಕ್ಲಾಕ್ ಶೋಸ್ 7 AM ವೆನ್ ದ ಕ್ಲಾಕ್ ಸ್ಟ್ರೈಕ್ಸ್ 1 PM. ಹೌ ಮೆನಿ ಡಿಗ್ರೀಸ್ ಡಸ್ ದ ಅವರ್ ಹ್ಯಾಂಡ್ ರೊಟೇಟ್ಸ್? ಈ ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ ಮೊದಲು ಬೆಳಿಗ್ಗೆ 7 ಗಂಟೆ ತೋರಿಸ್ತಿದ್ದು ಮಧ್ಯಾಹ್ನ 1 ಗಂಟೆ ತೋರಿಸ್ತಾ ಇದೆ. ಹಾಗಾದರೆ ಅವರ್ ಹ್ಯಾಂಡು ಎಷ್ಟು ಡಿಗ್ರಿ ಮೂವ್ ಆಗಿದೆ ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಫಸ್ಟು ಏನು? ಕ್ಲಾಕ್ ಈ ರೀತಿ ಇರುತ್ತೆ. ಹನ್ನೆರಡು 1 2 3 4 5 6 7 8 9 10 11. ಫಸ್ಟ್ ಎಲ್ಲಿ ತೋರಿಸ್ತಿತ್ತು? ಇಲ್ಲಿ ತೋರಿಸ್ತಾ ಇತ್ತು. ಇವಾಗ ಏನು ಮಾಡ್ತಾಯಿದೆ? 1 ಗಂಟೆಗೆ ತೋರಿಸ್ತಾ ಇದೆ. ಕರೆಕ್ಟ್ ಅಲ್ವಾ? ಇದು ಟೋಟಲ್ ಎಷ್ಟು? 360 ಡಿಗ್ರಿ ಆಗಿರುತ್ತೆ. ಟೋಟಲ್ಲು 360 ಡಿಗ್ರಿ ಆಗಿರುತ್ತೆ. ಇಲ್ಲೇ ಎಷ್ಟು ಹೋಗಿದೆ? 1 2 3 4 5 6 ಟೋಟಲ್ ಇರೋದು 12. ಏನೋಗಿದೆ? 6 ಗಂಟೆ ಮುಂದೆ ಹೋಗಿದೆ. ಅಲ್ಲಿಗೆ ಟೋಟಲ್ 12 ಗಂಟೆ ಅಂದರೆ ಎಷ್ಟು? 360 ಡಿಗ್ರಿ. 6 ಅವರ್ ಹೋಗಿದೆ ಅಂದರೆ ಏನು ಮಾಡಬೇಕು? 360 ಅರ್ಧ ಹೋಗಿದೆ ಅಲ್ವಾ? 6 ಅವರ್ ಹೋಗಿದೆ ಅಂದರೆ 12ರಲ್ಲಿ ಅರ್ಧ ಹೋಗಿದೆ ಅಂದರೆ ಎಷ್ಟು ಹೋಗಿದೆ? ಇನ್ನೂ 180 ಡಿಗ್ರಿ ಅಷ್ಟು ಹೋಗಿದೆ. ಯಾವುದಿದೆ ಆಪ್ಷನು? ಆಪ್ಷನ್ 4 180 ಡಿಗ್ರಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲೆ ಈ ಕ್ವಶನ್ ಕೇಳ್ತಿದ್ದಾರೆ. ಕ್ವಶನ್ ಹೇಳ್ತಿದ್ದಾರೆ ಅಂದರೆ ಇನ್ ಎ ಕೋಡ್ ಲ್ಯಾಂಗ್ವೇಜ್ ಮ್ಯಾನ್ ಈಸ್ ರಿಟರ್ನ್ ಆ್ಯಸ್ ವುಮೆನ್, ವುಮೆನ್ ಈಸ್ ರಿಟರ್ನ್ ಆ್ಯಸ್ ಗರ್ಲ್, ಗರ್ಲ್ ಈಸ್ ರಿಟರ್ನ್ ಆ್ಯಸ್ ಬಾಯ್, ಬಾಯ್ ಈಸ್ ರಿಟರ್ನ್ ಆ್ಯಸ್ ವರ್ಕರ್. ದೆನ್ ವಾಟ್ ಈಸ್ ಕೋಡ್ ಆಫ್ 6 years old ಮ್ಯಾನ್? ಅಂದರೆ ಮ್ಯಾನನ್ನು ವುಮೆನ್ ಅಂತ ಕರೀತಾ ಇದ್ದಾರೆ, ವುಮೆನನ್ನು ಗರ್ಲ್ ಅಂತ ಕರೀತಾ ಇದ್ದಾರೆ, ಗರ್ಲ್ನ ಬಾಯ್ ಅಂತ ಕರೀತಿದ್ದಾರೆ, ಬಾಯ್ನ ವರ್ಕರ್ ಅಂತ ಕರೀತಿದ್ದಾರೆ. ಹಾಗಾದರೆ 6 years old ವುಮೆನ್ ಏನಾಗ್ತಾರೆ ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. 6 years old ವುಮೆನ್ ಅಂತ ಹೇಳಿದ್ದಾರೆ. 6 ವರ್ಷ ಇದ್ದರೆ ಒಂದು ಹೆಣ್ಮಗುಗೆ ಅದನ್ನ ವುಮೆನ್ ಅಂತ ಕರಿತೀವಾ? ಕರೆಯಲ್ಲ. ಅದನ್ನೇ ಅಂತ ಕರಿತೀವಿ? ಗರ್ಲ್ ಅಂತ ಕರಿತೀವಿ. ಹಾಗಾದರೆ ಗರ್ಲ್ನ ಏನಂತ ಕರಿಬೇಕು? ಗರ್ಲ್ ಈಸ್ ರಿಟರ್ನ್ ಆ್ಯಸ್ ಏನಂತ ಹೇಳ್ತಾ ಇದ್ದಾರೆ? ಬಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾವುದಾಗುತ್ತೆ ಆಪ್ಷನು? ಆಪ್ಷನ್ 2 ಬಾಯ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಫೈಂಡ್ ದ ಆಡ್ ಒನ್ ಔಟ್ ಇನ್ ದ ಸೀರೀಸ್ 3, 5, 7, 9, 11. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಏನಿದೆ? 3, 5, 7, 10, 11. ಇಲ್ಲಿ 3, 5, 7, 11 ಎಲ್ಲ ಏನಾಗಿರುತ್ತೆ? ಅವಿಭಾಜ್ಯ ಸಂಖ್ಯೆ ಅಂದರೆ ಪ್ರೈಮ್ ನಂಬರ್ ಆಗಿರುತ್ತೆ. ಏನು ಪ್ರೈಮ್ ನಂಬರ್ ಅಂದರೆ ಯಾವ ಸಂಖ್ಯೆಗಳು ತನ್ನಿಂದ ಮಾತ್ರ ಮತ್ತು ಒಂದರಿಂದ ಭಾಗ ಆಗುತ್ತೆ ಅದನ್ನೆಲ್ಲ ಏನಂತ ಕರಿತೀವಿ? ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ 9 ನೋಡಿ, 9 ಏನಾಗಿರುತ್ತೆ? 1ರಿಂದನೂ ಭಾಗ ಆಗುತ್ತೆ, ಮತ್ತು 9ರಿಂದನೂ ಭಾಗ ಆಗುತ್ತೆ, ಮತ್ತು 3ರಿಂದನೂ ಭಾಗ ಆಗುತ್ತೆ. ಹಾಗಾಗಿ 9 ಈ ಗುಂಪಿಗೆ ಸೇರಲ್ಲ. ಯಾವುದಿದೆ ಆಪ್ಷನು? ಆಪ್ಷನ್ 1 9 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ರಕ್ತ ಸಂಬಂಧದ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ ಮಹೇಶ್ ಸನ್ ಸುರೇಶ್ ಈಸ್ ಮ್ಯಾರಿಡ್ ಟು ಸಿಯಾ, ಹೂ ಸಿಸ್ಟರ್ ಜಿಯಾ ಈಸ್ ಮ್ಯಾರಿಡ್ ಟು ಸುರೇಶ್ ಬ್ರದರ್ ಅಮರ್. ಹೌ ಈಸ್ ಜಿಯಾ ರಿಲೇಟೆಡ್ ಟು ಮಹೇಶ್? ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ನೋಡೋಣ ಬನ್ನಿ. ಮಹೇಶ್ ಸನ್ ಸುರೇಶ್ ಈಸ್ ಮ್ಯಾರಿಡ್ ಟು ಸಿಯಾ. ಮಹೇಶ್ ಅವರ ಮಗ ಯಾರು? ಸುರೇಶು. ಯಾರಿಗೆ ಮದುವೆ ಆಗಿರ್ತಾರೆ? ಸಿಯಾ ಅವ್ರಿಗೆ ಮದುವೆ ಆಗಿರ್ತಾರೆ. ಮಗ ಅಂತ ಹೇಳ್ತಾ ಇದ್ದಾರೆ. ಇವರೇನು? ಪುರುಷ. ಈಕೆ ಏನಾಗಿರ್ತಾಳೆ? ಹೆಂಡತಿ ಅಂದರೆ ಮಹಿಳೆ ಆಗಿರ್ತಾಳೆ.
ಮತ್ತೇನು ಹೇಳ್ತಾರೆ, ಸಿಯಾ ಹೂ ಸಿಸ್ಟರ್ ಈಸ್ ಜಿಯಾ. ಸಿಯಾ ಅವರ ಸಿಸ್ಟರ್ ಯಾರು? ಜಿಯಾ, ಸಹೋದರಿ. ಸಹೋದರಿ ಅಂದರೆ ಮೈನಸ್ಸು. ಇವ್ರು ಯಾರು ಮದುವೆ ಆಗಿರ್ತಾರೆ? ಸುರೇಶ್ ಬ್ರದರ್ಗೆ ಮದುವೆ ಆಗಿರ್ತಾರೆ. ಸುರೇಶ್ ಬ್ರದರ್ಗೆ ಮದುವೆ ಆಗಿರ್ತಾರೆ. ಇವರು ಲೇಡಿ ಆದರೆ, ಜಿಯಾ ಲೇಡಿ ಆದರೆ, ಸುರೇಶ್ ಬ್ರದರ್ ಏನಾಗಿರಬೇಕು? ಪುರುಷರಾಗಿರಬೇಕು. ಹಾಗಾದರೆ ನಮ್ಗೆ ಕೇಳ್ತಿರೋದೇನು, ಹೌ ಈಸ್ ಜಿಯಾ ರಿಲೇಟೆಡ್ ಟು ಮಹೇಶ್? ಜಿಯಾ ಮಹೇಶ್ಗೆ ಹೇಗೆ ರಿಲೇಟೆಡ್ ಆಗಿರ್ತಾರೆ ಅಂತ ಕೇಳ್ತಾರೆ. ಇಲ್ಲಿ ಮಹೇಶ್ ಮಕ್ಕಳು ಯಾರು? ಸುರೇಶ್ ಮತ್ತು ಸುರೇಶ್ ಅವರ ಸಹೋದರ ಮಹೇಶ್ ಮಕ್ಕಳಾಗಿರ್ತಾರೆ. ಹಾಗಾದರೆ ಜಿಯಾ ಮಹೇಶ್ಗೆ ಏನಾಗಬೇಕು? ಸುರೇಶ್ ಸಹೋದರಿಗೆ ಜಿಯಾ ಹೆಂಡತಿ ಆದರೆ ಮಹೇಶ್ಗೆ ಏನಾಗಿರ್ತಾರೆ? ಸೊಸೆ ಆಗಿರ್ತಾರೆ. ಸೊಸೆ ಅಂದರೆ ಏನು? ಡಾಟರ್ ಇನ್ಲ. ಯಾವುದಾಗುತ್ತೆ ಆಪ್ಷನು? ಆಪ್ಷನ್ 1 ಡಾಟರ್ ಇನ್ಲ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪುನಃ ಸಾಲ್ವ್ ಮಾಡೋಕ್ಕೆ ಹೋಗೋಣ. ಥ್ಯಾಂಕ್ ಯು.